ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಾಮ್. ಮೊದಲನೇ ಅಪ್ಡೇಟು ನಮ್ಮ RCBಯ ಭುವನೇಶ್ವರ್ ಕುಮಾರ್ ಅವರು ಮಾತಾಡಿದರೆ ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ರಿಲೇಟೆಡು. ನನಗೇನು ಅನ್ನಿಸ್ತಾ ಇಲ್ಲ ಆಗಿರೋ ರಿಟೈರ್ಮೆಂಟ್ ಕೊಡಬೇಕು ಅಂತ. ಇನ್ನು ನಾನು ಬೌಲಿಂಗ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಸದ್ಯ ಮಟ್ಟಿಗೆ ರಿಟೈರ್ಮೆಂಟ್ ಬಗ್ಗೆ ಅದು ಇದು ಎಲ್ಲ ಕ್ವಶನ ಕೇಳಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ನೋಡ್ತು ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಭುವನೇಶ್ವರ್ ಕುಮಾರ್ ಇಸ್ ಆಲ್ರೆಡಿ ಡನ್ ಅಂತ ಅನ್ನಿಸ್ತಾ ಇದೆ. ಹೇಳ್ಬೋದು ಇಲ್ಲಾಗರು ಹಂಗಿದೆ ಹಿಂಗಿದೆ, ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ, ಅದಿದೆ ಇದಿದೆ ಅಂತಲ್ಲ. ಬಟ್ ಸಿಕ್ಕಾಪಟ್ಟೆ ಹೊಸೊಬ್ಬರು ಉಟ್ಕೊಂಡ್ಬಿಟ್ಟಿರೋದ್ರಿಂದ ಸೈಡ್ ಲೈನ್ ಆಗೋಗ್ಬಿಟ್ಟಿದ್ರೆ ಅಂತ ನನಗೇನು ಅನ್ನಿಸಿದೆ. ಯಾಕಂದರೆ ಭೂವಿ ಏನು ಅಂಥ ಕಳಪೆ ಬೌಲರ್ ಏನಲ್ಲ, ಇವ್ರಿಗೆ ಅವಕಾಶ ಕೊಡೋಂಗಿದ್ರೆ ಕಳೆದ 3 ವರ್ಷದಲ್ಲೇ ಕೊಡಬೇಕಾಗಿತ್ತು. ಸೊ ಇನ್ನೂ ಕೊಟ್ಟಿಲ್ಲ. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇವ್ರು ಕಳೆದೋಗ್ಬಿಟ್ಟಿದ್ದಾರೆ ಅಂತಂದರೆ ಸೊ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು, ರಿಕವರ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿಂದ. ಅನ್ಲೆಸ್ ಅಂಟಿಲ್ ಏನಾದರೂ IPL ಏನಾದರೂ ಒಂದು 40 ವಿಕೆಟು ಏನಾದ್ರು ಎತ್ಬಿಟ್ರು ಅಂದರೆ ಅವಾಗ ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ ಅವ್ರಿಗೇನೋ ಅನ್ನಿಸ್ತಾ ಇಲ್ವಂತೆ ರಿಟೈರ್ಮೆಂಟ್ ಕೊಡಬೇಕು ಅಂತ. ನೋಡೋಣ ಅದೆಷ್ಟು ವರ್ಷ ಇನ್ನೂ ತಳ್ತಾರೆ ಅಂತ. ಅಪ್ಡೇಟ್ ಬಿಟ್ಟು MS ಧೋನಿ ರಿಲೇಟೆಡ್ ಅಪ್ಡೇಟು ಮಾಮ್. MS ಧೋನಿ ಲೈಕ್ಲಿ ಟು ಪ್ಲೇ 1 more season ಫಾರ್ CSK ಅಂತ ಅಪ್ಡೇಟ್ ಬರ್ತಾ ಇದೆ. ಇದೇನು ಸ್ಪೆಷಲಾ? ಏನು ಯಾವಾಗಲೂ ಬರುವಂಥ ಅಪ್ಡೇಟೇನೆ ಇದು, ಎಲ್ಲ ವರ್ಷ ಬರುವಂಥ ಅಪ್ಡೇಟೇನೆ. 1 more season ಅನ್ನೋಂಥದ್ದು. ಅದೇ ಲಾಸ್ಟ್ ಸೀಸನ್ ಫುಲ್ ಟ್ರಾಜಿಡಿ ಆಗೋಗ್ಬಿಡ್ತಲ್ಲ CSKಗೆ. ಆ ಒಂದು ಅಂದರೆ ಒಂದು ಒಳ್ಳೆ ಪೊಸಿಷನ್ ಬಿಟ್ಟಿತ್ತು ಅಂದರೆ ಚೆನ್ನಾಗಿರೋದೇನೋ. ಬಟ್ ಫುಲ್ಲು ಟ್ರಾಜಿಡಿ ಆದಮೇಲೆ ಬಿಟ್ಬಿಟ್ರೆ ಅದೊಂಥರ ಚೆನ್ನಾಗಿರೋದಿಲ್ಲ. ಅಟ್ಲೀಸ್ಟು ನೆಕ್ಸ್ಟ್ ಸೀಸನು ಒಂದು ಸ್ವಲ್ಪ ಸಖತ್ತಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ರೇಂಜಿಂಗ್ ಮಿಡ್ಡಲ್ಲಾದರೂ ಫಿನಿಷ್ ಮಾಡ್ಕೊಂಡು ಅಥವಾ ಟ್ರೋಫಿ ಗೀಫಿನಾರು ಗೆದ್ಬಿಟ್ಟು ಪ್ಲೇ ಆಫ್ಗಾರ ಕ್ವಾಲಿಫೈ ಆಗಿಬಿಟ್ಟು ಅಲ್ಲಾದರೂ ಫಿನಿಷ್ ಮಾಡಿ ಅಂದರೆ ರಿಟೈರ್ಮೆಂಟ್ನಾಗ ಕೊಡೋಣ ಅನ್ನೋ ಥರ ಇರಬಹುದೇನೋ. ಟ್ರೋಫಿ ಗೆಲ್ಸೋದೇ ಮೇನ್ ಇಂಟೆನ್ಷನ್ ಇರುತ್ತೆ. ನೋಡೋಣ. ಎನಿವೇ ಅವ್ರು ಕ್ಯಾಪ್ಟನ್ ಅಲ್ವಲ್ಲ, ಆಸ್ ಎ ಪ್ಲೇಯರ್ ಆಡ್ತಾರೆ ಅಷ್ಟೇ. ಅಪ್ಡೇಟ್ ನಂಬರ್ 3, ಬಿಗ್ ಬ್ಯಾಶ್ ಲೀಗ್ನ ಆಡ್ತಾರಂತಪ್ಪ ಅಶ್ವಿನ್ ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ. ಇವಾಗ ಇಂಟರ್ನ್ಯಾಷನಲ್ ಲೀಗಿಗೆ ಅವರು ಹೆಸರನ್ನ ಕೊಟ್ಟಿದ್ದಾರೆ, IL T20ಗೆ ಅಂತ ಅವರನ್ನೇ ಹೇಳಿದ್ದಾರೆ. ಆಕ್ಷನ್ಗೆ ಹಾಕಿದ್ದೀನಿ ಗುರು ನನ್ನ ಹೆಸರನ್ನ ಅಂತ. ಸೊ ಒಂದೊಂದೇ ಲೀಗ್ಗಳನ್ನ ಆಡ್ಕೊಂಬರ್ಬೇಕು ಅಂತ ಪ್ರಪಂಚದ ಅವ್ರಿಗೂ ಆಸೆ ಇರುತ್ತಲ್ವಾ. ಇವಾಗ IPL ಇಷ್ಟು ವರ್ಷ ಆಡಿದ್ದೀನಿ, ನಂಗೆ ಪ್ರಪಂಚದಾದ್ಯಂತ ಲೀಗ್ಗಳನ್ನ ಯಾವುದು ಕೂಡ ಆಡೋಕ್ಕೆ ಫೇಸ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕಂದರೆ ರೆಸ್ಟ್ರಿಕ್ಷನ್ ಬೇಸಿ ಅವ್ರದ್ದು ಇದ್ದಿದ್ದರಿಂದ ಇವಾಗ ಪ್ರಪಂಚದಾದ್ಯಂತ ಇರೋವಂಥ ಲೀಗ್ಗಳಲ್ಲೆಲ್ಲ ಎಲ್ಲ ಕಡೆನೂ ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಂಬರ್ಬೋದಲ್ಲ. ಇವಾಗ ಆಡೋಕ್ಕಾದ್ರೆ ಒಂದು 2-3 ವರ್ಷನ ಆಡ್ಬೋದು ಕರೆಕ್ಟಾಗಿ. ಸೊ ಇದು ಕೂಡ ಒಂದು ಇರ್ಬೋದಲ್ಲ, ಅವ್ರ ತಲೆಯಲ್ಲಿ ಓಡ್ತಾ ಇರ್ಬೋದಲ್ಲ. ಇಲ್ಲಿ IPL ಒಂದೆಲ್ಲ ದುಡ್ಡು ಮಾಡ್ಕೊಳ್ಳೋದಕ್ಕಿಂತ ಬೇರೆ ಕಡೆ ಎಲ್ಲ ಕಡೆ ಹೋಗ್ಬಿಟ್ಟು ದುಡ್ಡು ಮಾಡ್ಕೊಬೋದಿಲ್ಲ, ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ದಂಗೂ ಇರುತ್ತೆ. ನನಗೂ ಕೂಡ ಆಸೆ ಐತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈಚೆ ಕಡೆ ಅನ್ನೋ ಥರ ಕಾಣಿಸ್ತಾ ಇದ್ದು. BBL ಆಡ್ಬಿಟ್ರು ಅಂತಾರೆ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಯಾಕಂದರೆ BBLನ ಯೂಶಲಿ ಆಡೋದಿಲ್ಲ, ಅದೊಂದು ಡಿಫ್ರೆಂಟ್ ಸ್ಟ್ಯಾಂಡರ್ಡು. BBL ಹಂಗೆ ಹಿಂಗೆ ಸುಮ್ಮನೆ ಹೋಗೋಕ್ಕಾಗೋದಿಲ್ಲ. BBL ಕೂಡ ಒಂದು ರೇಂಜಿಗೆ ಆಫ್ಟರ್ IPL BBL ಇರೋದು. ಸೊ ನೋಡೋಣ ಆಡ್ತಾರೆ ಆಡೋದಿಲ್ವಾ ಅಂತ. ಅಪ್ಡೇಟ್ ನಂಬರ್ 4, ರೋಹಿತ್ ಶರ್ಮಾ ಅವರ ಬಗ್ಗೆ ಖಲೀಲ್ ಅಹ್ಮದ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಐ ಫೀಲ್ ರೋಹಿತ್ ಶರ್ಮಾ ಶುಡ್ ಪ್ಲೇ ಫಾರ್ ದ ನೆಕ್ಸ್ಟ್ 10 years ಫಾರ್ ದ ಗುಡ್ ಆಫ್ ಇಂಡಿಯನ್ ಕ್ರಿಕೆಟ್ ಆ್ಯಂಡ್ ದಟ್ಸ್ ಮೈ ಪರ್ಸನಲ್ ಫೀಲಿಂಗ್ ಅಂತ ಹೇಳಿದ್ದಾರೆ. 10 ವರ್ಷ ಇನ್ನು 20 ವರ್ಷನೂ ಆಡ್ಬಿಡ್ಸ್ಬಿಡ್ತಾರೆ ಬಿಟ್ರು ಅಂತಂದರೆ. ಇದು ಕೆಲವ್ರು ನೋಡ್ತಂದ್ರೆ ರೋಹಿತ್ ಶರ್ಮಾ ಯಾವಾಗ ರಿಟೈರ್ಮೆಂಟ್ ಅಂತ ಹೇಳಿದವ್ರೆ. ಇಲ್ಲಿ ನೋಡ್ತಾರೆ ಖಲೀಲ್ ಅಹ್ಮದ್ ಇಂಡಿಯನ್ ಕ್ರಿಕೆಟಿಗೆ ಒಳ್ಳೇದಾಗಬೇಕು ಅಂತಂದರೆ ರೋಹಿತ್ ಶರ್ಮಾನ ನೆಕ್ಸ್ಟ್ 10 ವರ್ಷ ODI ಫಾರ್ಮೆಟ್ ಅಟ್ಲೀಸ್ಟ್ ಆಡಲೇಬೇಕು ಅನ್ನೋ ಥರ ಆಸೆನ ಪಡ್ತಾ ಇದ್ದಾರೆ. ರೋಹಿತ್ ಶರ್ಮಾ 10 ವರ್ಷ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. 10 ವರ್ಷ ಎಲ್ಲ ಆಡೋಕ್ಕಾಗಲ್ಲ. ಬಟ್ ಹಿಡಿದು 27ವರೆಗೂ ನಾನು ಪಕ್ಕ ಬರ್ಕೊಂಡು ಕೊಡ್ತೀನಿ ಮಗ, ಪಕ್ಕ ಆಡ್ತಾರೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ. ಅಪ್ಡೇಟ್ ನಂಬರ್ 5, AB de Villiers ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ CSK ಬಗ್ಗೆ ಆ್ಯಂಡ್ MS ಧೋನಿ ಬಗ್ಗೆ. ಎಸ್ಪೆಷಲಿ CSK ಅಂತ ಬಂದಾಗ ನಾನು ಆಡಿರೋ ಪ್ರಕಾರ RCBಗೆ ನಾನು ಆಡಿರೋ ಇಷ್ಟು ವರ್ಷದಲ್ಲಿ CSKಗೆ ಎಗೇನ್ಸ್ಟ್ ಆಡಬೇಕಾದ್ರೆ ನಾವು ಚೇಪಕಲ್ಲಿ ಆಡಬೇಕಾದ್ರೆ ಸಿಕ್ಕಾಪಟ್ಟೆ ಟಫ್ ಅನ್ಸೋದು. ಬೇರೆ ಯಾವ ಅಪೋನೆಂಟ್ ಮೇಲೆ ನಮ್ಗೆ ಅಷ್ಟು ಟಫ್ ಅಂತ ಅನ್ನಿಸ್ತಿರಲಿಲ್ಲ ಅವರು ಹೋಮಲ್ಲಿ ಆಡಬೇಕಾದ್ರೆ. ಬಟ್ CSK ನಾವು ಹೋಮಲ್ಲಿ ಹೊಡಿಬೇಕು ಅಂತಂದರೆ ಅದೇನೋ ಒಂಥರ ಡಿಫ್ರೆಂಟ್, ಏನೋ ಒಂಥರ ಸಾಧನೆ ಮಾಡಿಬಿಟ್ಟಿದ್ದೀವಿ, ಏನೋ ಹೊಡೆದ್ಬಿಟ್ರೆ ಏನೋ ಸ್ವಲ್ಪ ಸಾಧನೆ ಆಗೋಗ್ಬಿಡುತ್ತೆ, IPL ಟ್ರೋಫಿನಾಗ ಗೆದ್ಬಿಟ್ವಿ ಅನ್ನೋ ಥರ ಸಾಧನೆ ಆಗೋಗ್ಬಿಡೋದು. ಸಿಕ್ಕಾಪಟ್ಟೆ ಟಫ್ ಇದ್ರು CSK ಅವರು. MS ಧೋನಿ ಕ್ಯಾಪ್ಟನ್ಸಿ ಜೊತೆಗೆ ಚೇಪಕಲ್ಲಿ ಆಡ್ತಿದ್ದ CSK ಅಂತಂದರೆ ಇಟ್ ವಾಸ್ ಸಮಥಿಂಗ್ ಎಲ್ಸ್ ಅಂತ ಅವರೇ ಹೇಳಿದ್ದಾರೆ. ಅದು ಒಪ್ಕೊಳ್ಳೇಬೇಕು. ಹೌದು, ಲಾಸ್ಟ್ ಸಲ ನಾವು ಗೆದ್ದಿರ್ಬೋದು, ಏನೋ ಫುಲ್ ಸರಿಯಾಗಿ ಊಟ ಇಟ್ಟಿರ್ಬೋದು CSKಗೆ, ಲಾಸ್ಟ್ ಟೈಮ್ 2-2 ಇಟ್ಟಿರ್ಬೋದು. ಬಟ್ ಆದರೆ CSK ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ RCB ಮೇಲೆ ಯಾವಾಗಲೂ, RCB ಮೇಲೆ ಮಾತ್ರ ಅಂತಲ್ಲ, ಅವ್ರ ಹೋಮ್ ಮ್ಯಾಚ್ಗಳಂತ ಬಂದಾಗ ಎಲ್ಲ ಅಪೋನೆಂಟ್ಸ್ ಮೇಲೂ ಕೂಡ ಅವರು ಮೇಲ್ಗೈ ಅಂತೂ ಸಾಧಿಸಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದು ಇಷ್ಟ ಆಗಿದ್ದು ಡೋಪ ಕ್ರಿಕೆಟಿಂಗ್ ಅಪ್ಡೇಟ್ಸು ಮಗ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಬಾಯ್.